ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪ್ರೋಮೋದಲ್ಲಿ ವಿನಯ್ ಅವರು ಇವತ್ತಿಂದ ನಾನು ಅಗ್ರೆಷನ್ನಾಗ ಆಡಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದಾರೆ ನಮ್ರತಾ ಮುಂದೆ. ಅಲ್ಲಿ ತನಿಷಾ ಕಾರ್ತಿಕ್ ಅವರು ಇರ್ತಾರೆ. ಯಾಕಂದರೆ ಇಷ್ಟು ದಿನ ನೋಡ್ಕೊಂಬಂದಿರೋ ವಿನಯ್ ಈಗ ಮಾತಾಡ್ತಿರೋ ವಿನಯ್ಗೂ ತುಂಬ ಆಶ್ಚರ್ಯ ಆಗ್ತಿದೆ. ಯಾಕಂದರೆ ಬರೀ ಅಗ್ರೆಷನಲ್ಲಿ ಜಗಳ ಕೋಪ ಇದರಲ್ಲೇ ಆಟ ಆಡ್ಕೊಂಬಂದಿದ್ರು. ಸೊ ಇನ್ನು ಮುಂದೆ ನಾನು ಕೆರಳೋದು ಇಲ್ಲ, ಕೆರಳಿಸೋದು ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇನ್ನು ಉಳಿದಿರೋದೇ 25 ಡೇಸು. ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಖುಷಿಯಾಗಿರೋಣ ಅಂತ ಮಾತಾಡ್ತಿದ್ದಾರೆ. ಸೊ ನೆನ್ನೆ ಎಪಿಸೋಡಲ್ಲೂ ಅಷ್ಟೇ ಅವ್ರು ಎಷ್ಟು ಕಾಮಾಗಿದ್ರು, ಸಂಗೀತ ಅವ್ರು ಏನೇ ಹೇಳಿದ್ರು ಎಷ್ಟು ಕಾಮಾಗಿದ್ರು. ಅಂದರೆ ಬಿಗ್ ಬಾಸ್ ಕ್ವಶನ್ ಕೇಳ್ತಾರೆ, ಅದರಲ್ಲಿ ಅವ್ರಿಗೆ ಯಾರು ಅನ್ಸುತ್ತಾರೋ ಆ ನೇಮ್ ಬರಿಬೇಕು. ಅದರಲ್ಲಿ ಸಂಗೀತ ಅವರು ವಿನಯ್ ಅವರು ಅಂತ ಬರೆದಿರ್ತಾರೆ, ವಿನಯ್ ಸಂಗೀತ ಅಂತಲೂ ಬರೆದಿರ್ತಾರೆ. ಆದರೂ ಕೂಡ ರೀಸನ್ ಕೊಡಬೇಕಾದ್ರೆ ಸಂಗೀತ ವಿನಯ್ ಅವರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಗಾಡ್ಕೊಂಡೇ ಇದ್ದರು. ಸೊ ಈ ಥರ ವಿನಯ್ ನೋಡೋಕ್ಕೆ ಖುಷಿ ಆಗುತ್ತೆ. ಇಷ್ಟು ದಿನ ಅದೇ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಸೊ ನೋಡೋಣ ಎಷ್ಟು ದಿನ ಅಗ್ರೆಸಿವ್ ಆಗಿರ್ತಾರೆ. ಆಟ ಕೊಟ್ಟಾಗ ನಾವು ನೋಡಬೇಕು, ಅಗ್ರೆಷನಲ್ಲಿ ಇರ್ತಾರ ಅಥವಾ ಸೈಲೆಂಟಾಗಿರ್ತಾರ ಅಂತ ನೋಡಬೇಕು. ಸೊ ಚೆನ್ನಾಗಿದೆ. ಇವತ್ತು ಈ ವೀಕಲ್ಲಿ ಪೇರೆಂಟ್ಸ್ ಬರ್ತಾರೆ. ವಿನಯ್ ಅವ್ರ ಮನೆಯಿಂದ ಯಾರು ಬರ್ತಾರೆ, ಅವ್ರ ಹೆಂಡತಿ ಮಗ ಮೋಸ್ಟ್ಲಿ ಬರ್ಬೋದು ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ವೀಕು. ಎಪಿಸೋಡ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರ ಪೇರೆಂಟ್ಸ್ ಈಗಲೇ ನಮ್ರತಾ ಮತ್ತು ವರದು ಸಂತೋಷ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಸೊ ಇದೇ ಥರ ಖುಷಿಯಾಗಿ ಇದ್ದು ಇನ್ನು 25 ಡೇಸು ಯಾರು ಹೋಗ್ತಾರೋ, ಯಾರು ಇರ್ತಾರೋ, ಯಾರು ಫೈನಲ್ ಆಗ್ತಾರೋ ಗೊತ್ತಿಲ್ಲ. ನಿಮಗೆ ಯಾರು ಫೈನಲ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.